ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತೊಂದು ತ್ರಿಕಾಲ ದೃಷ್ಟಿ ಸಾಧನ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಏನಪ್ಪ ತ್ರಿಕಾಲ ದೃಷ್ಟಿ ಅಂದರೆ, ಭೂತ ಭವಿಷ್ಯ ವರ್ತಮಾನವನ್ನು ಯಾರು ನೋಡುತ್ತಾರಲ್ಲೋ ಆ ನೋಡುವಂಥ ವ್ಯಕ್ತಿಗೆ ತ್ರಿಕಾಲ ದೃಷ್ಟಿ ಸಾಧನ ಸಿದ್ಧಿಯಾಗಿದೆ ಅಂತ ಹೇಳಿ ಅರ್ಥ. ಈ ಸಾಧನವನ್ನು ಯಾವ ರೀತಿ ಮಾಡಬೇಕಪ್ಪ ಅಂದರೆ, ಈಗ ಶ್ರಾವಣ ಮಾಸ ಬರ್ತಾ ಇದೆ. ಈ ಶ್ರಾವಣ ಮಾಸದಲ್ಲಿ ಒಂದು ಏಕಾಂತವಾದ ಕೊಠಡಿಯನ್ನು ನೋಡಿಕೊಂಡು, ಅಲ್ಲಿ ಯಾರೂ ಬರ್ತಿರಬಾರದು. ಏಕಾಂತವಾದ ಕೊಠಡಿಯನ್ನು ನೋಡಿಕೊಂಡು ಆ ಕೊಠಡಿಯಲ್ಲಿ ಶಿವನ್ ಭಗವಾನನ ಒಂದು ಫೋಟೋ ಇಟ್ಟುಕೊಂಡು ಅದರ ಮುಂದೆ 2 ತುಪ್ಪದ ದೀಪವನ್ನು ಹಚ್ಚಿ, ಹಾಗೂ ಶಿವಪ್ಪಾಜಿಗೆ ಏನು ಇಷ್ಟವಾಗಿರ್ತದೋ ಆ ಪದಾರ್ಥ, ಆ ನೈವೇದ್ಯಗಳನ್ನು ಏರಿಸಿ, ಒಂದು ಬಿಳೆಯ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು, ಹಾಗೂ ಕೆಳಗಡೆ ಹಾಸುವಂಥ ಹಾಸನವು ಬಿಳೆಯದಿರಬೇಕು. ರುದ್ರಾಕ್ಷಿ ಮಾಲೆ ಇರಬೇಕು. ರುದ್ರಾಕ್ಷಿ ಮಾಲೆಯನ್ನು ತೆಗೆದುಕೊಂಡು 21 ದಿನ ಸಂಕಲ್ಪ ಮಾಡಿ ಇದನ್ನು ಮಾಡಬೇಕು. ಇದನ್ನು ಮಾಡುವುದರಿಂದ 1ನೇ ದಿನ ಆಗಲಿ, 2ನೇ ದಿನ ಆಗಲಿ, 3ನೇ ದಿನ ಆಗಲಿ, 4ನೇ ದಿನವಾಗಲಿ ತಮಗೆ ಚಮತ್ಕಾರಿ ಹಾಕ್ಕೊಂತ ಬರ್ತಾ ಇದೆ. ಈಗ ಉದಾಹರಣೆ, ಭೂತ ಭವಿಷ್ಯ ನೋಡಿಕೊಂಡು ಸುಮಾರು ಜನ ಹೇಳ್ತಿರ್ತಾರೆ, ನಿಮ್ಮೂರಲ್ಲಿ ನೀನು ಹಿಂಗಿದ್ದೀಯ ಸ್ವಾಮಿ, ನಿನಗೆ ಹಿಂಗಾಗಿದೆ, ನಿನಗೆ ಹೀಗಿಲ್ಲ, ನಿನಗೆ ಹೀಗೆ ಇದಾಗಿದೆ ಅಂಥೇಳಿ. ಅದು ಅವರಿಗೆಲ್ಲ ಹೇಗೆ ಗೊತ್ತಾಗುತ್ತೆ ಅಂದರೆ, ಇದೇ ತ್ರಿಕಾಲ ದೃಷ್ಟಿ ಅವರಲ್ಲಿ ಜಾಗೃತಿ ಇರ್ತದೆ. ಅವರಿಗೆ ಜಾಗೃತಿ ಇರುತ್ತೆ. ಹಾಗಾಗಿ ಅವರು ತ್ರಿಕಾಲ ದೃಷ್ಟಿಯಿಂದ ನೋಡ್ತಿರ್ತಾರೆ. ಸಹಸ್ರಾರ ಚಕ್ರ ಆ್ಯಕ್ಟಿವ್ ಇರುತ್ತಲ್ಲ, ಅವರು ಮಾತ್ರ ನೋಡಬಲ್ಲರು. ಅದನ್ನು ಜಾಗೃತಿ ಮಾಡೋಕ್ಕೋಸ್ಕರನೇ ಇದು ಶಿವನ ಮಂತ್ರವಾಗಿದೆ. ಈ ಮಂತ್ರದಿಂದ ಯಾರು ಈ ಶ್ರಾವಣ ಮಾಸದಲ್ಲಿ ಈ ಅನುಷ್ಠಾನವನ್ನು ಮಾಡುತ್ತಾರೋ ಅವರಿಗೆ ತ್ರಿಕಾಲ ದೃಷ್ಟಿ ಬರುತ್ತದೆ, 100% ಬರುತ್ತದೆ. ಆದರೆ ಏಕಾಗ್ರತೆಯಾಗಿರಬೇಕು, ಮನುಷ್ಯರು ಪರಿಶುದ್ಧವಾಗಿರಬೇಕು, ಹಾಗೂ ಯಾವುದೋ ಆಲೋಚನೆಗಳು ಬರಬಾರ್ದು. ಜಪ ಮಾಡಬೇಕಾದರೆ ಜಪ ಮಾಡುವ ಮಂತ್ರವೇನಪ್ಪ ಅಂದರೆ, ಓಂ ನಮೋ ಅಲಕ್ ಪ್ರಕಾಶ್ ಕೈಲಾಸವಾಸಿ ತ್ರಿಕಾಲವಶ್ಯ ಭೂತ ಭವಿಷ್ಯ ವರ್ತಮಾನ ದರ್ಶಯ ದೇಹಿ ಪಟ್. ಇನ್ನೊಮ್ಮೆ ಅರ್ಥ ಮಾಡ್ಕೊಳ್ಳಿ ಮಂತ್ರ. ಓಂ ನಮೋ ಅಲಕ್ ಪ್ರಕಾಶ್ ಕೈಲಾಸವಾಸಿ ತ್ರಿಕಾಲವಶ್ಯ ಭೂತ ಭವಿಷ್ಯ ವರ್ತಮಾನ ದರ್ಶಯ ದೇಹಿ ಪಟ್. ಓಂ ನಮೋ ಅಲಕ್ ಪ್ರಕಾಶ್ ಕೈಲಾಸವಾಸಿ ತ್ರಿಕಾಲವಶ್ಯ ಭೂತ ಭವಿಷ್ಯ ವರ್ತಮಾನ ದರ್ಶಯ ದೇಹಿ ಪಟ್. ಈ ಮಂತ್ರವನ್ನು 11 ಮಾಲೆಯಾಗಲಿ, ಇಲ್ಲವಂದರೆ 21 ಮಾಲೆಯಾಗಲಿ, ಈ ಮಂತ್ರದಿಂದ ದಿನನಿತ್ಯ ಯಾರು ಜಪ ಮಾಡಿಕೊಂಡು ಬರುತ್ತಾರೋ ಅವರಿಗೆ 100% ತ್ರಿಕಾಲ ದೃಷ್ಟಿ ಓಪನ್ ಆಗುತ್ತದೆ. 21 ದಿನ ಮಾಡಿದ ಗುರುಗಳೇ, ತ್ರಿಕಾಲ ದೃಷ್ಟಿ ಬರಲಿಲ್ಲ, ಹೆದರಬೇಡಿ. ನೀವು ಡೈಲಿ ಜಪ ಮಾಡ್ಕೊತ ಹೋಗಿ. ಅಂದರೆ ಈ ಶ್ರಾವಣ ಮಾಸದಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಶ್ರಾವಣ ಮಾಸ ಅತ್ಯಂತ ಶ್ರೇಷ್ಠವಾದ ದಿನ. ಹಾಗಾಗಿ ಹೇಳ್ತಾ ಇದ್ದೀನಿ. ಈ ಶ್ರಾವಣ ಮಾಸದಲ್ಲಿ ಸುಮಾರು ಜನಕ್ಕೆ ಓಪನ್ ಆಗಿದ್ದಾವೆ. ಹಾಗಾಗಿ ನಿಮಗೂ ಆದರೂ ಆಗಬಹುದು. ಅರ್ಥ ಮಾಡ್ಕೊಳ್ಳಿ, ನಿಮಗೂ ಆದರೂ ಆಗಬಹುದು. ಹಾಗಾಗಿ ನೀವು ಈ ಸಾಧನವನ್ನು ಮಾಡಿ ನೋಡಿ. ತ್ರಿಕಾಲ ದೃಷ್ಟಿ ನಿಮ್ಮದು ಓಪನ್ ಆಗುತ್ತದೆ. ಆಗಲಿಲ್ಲ ಅಂದರೆ ತೊಂದರೆ ಪಡಬೇಡಿ, ಅದನ್ನೇ ಕಂಟಿನ್ಯೂ ಆಗಿಡಿ. ಸುಮಾರು ದಿನ ಕಂಟಿನ್ಯೂ ಆಗಿಡಿ. ಏಕಾಗ್ರತೆಯಲ್ಲಿ ಕೂತ್ಕೊಳ್ಳೋದು, ಜಪ ಮಾಡೋದಪ್ಪ, ಏಕಾಗ್ರತೆಯಲ್ಲಿ ಕೂತ್ಕೊಳ್ಳೋದು, ಜಪ ಮಾಡೋದು, ಈ ರೀತಿ ಮಾಡ್ಕೊತ ಬನ್ನಿ. ಒಂದಿಲ್ಲ ಒಂದು ದಿನ ನಿಮ್ಮದು ತ್ರಿಕಾಲ ದೃಷ್ಟಿ ಓಪನ್ ಆಗುತ್ತದೆ. ಆದ ನಂತರ ಭೂತ ಭವಿಷ್ಯ ವರ್ತಮಾನವನ್ನು ತಿಳಿಯಬಹುದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.